ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ. ಜ್ಞಾನಯೋಗಃ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ನನ್ನ ಜನ್ಮ ಮತ್ತು ಚಟುವಟಿಕೆಗಳ ದೈವಿಕ ಸ್ವರೂಪವನ್ನು ಅರ್ಥ ಮಾಡಿಕೊಂಡವರು, ಓ ಅರ್ಜುನ, ದೇಹವನ್ನು ತೊರೆದ ನಂತರ ಮತ್ತೆ ಜನ್ಮ ತೆಗೆದುಕೊಳ್ಳಬೇಕಾಗಿಲ್ಲ, ಆದರೆ ನನ್ನ ಶಾಶ್ವತ ನಿವಾಸಕ್ಕೆ ಬರುತ್ತಾರೆ. ಶ್ರೀನಿವಾಸಕ್ಕೆ ಹೋಗುವುದು ಅಷ್ಟು ಸುಲಭವಲ್ಲ ಎಂಬುದು ಹೆಚ್ಚಿನವರ ಅಭಿಪ್ರಾಯ. ಆದರೆ ಭಗವಂತ ಬಹಳ ಸುಲಭವಾಗಿ ಭಗವಂತನನ್ನು ಸೇರುವ ಮಾರ್ಗ ಹೇಳುತ್ತಿದ್ದಾನೆ. ಭಗವಂತನ ಸಂಪೂರ್ಣ ಕಾರ್ಯ ಹಾಗೂ ಕಾರಣ ಅವನ ನಿಯಮ, ಅವತಾರಗಳ ಅಧ್ಯಯನ ಮತ್ತು ಆತನ ದೈವೀ ಶಕ್ತಿ, ಅರ್ಥಾತ್ ಸಕಲವನ್ನು ಆವರಿಸಿ ಎಲ್ಲವನ್ನೂ ತನ್ನೊಳಗೆ ಇಟ್ಟುಕೊಂಡು ಜಗತ್ತಿನ ಚಲನೆಗೆ ವಿವಿಧ ರೂಪಗಳನ್ನು ತೋರಿಸುತ್ತಾ ಕಾರ್ಯ ಹಾಗೂ ಕಾರಣಕ್ಕಾಗಿ ತನ್ನಿಂದ ಬೇರೆ ಏನೋ ಇದೆ ಎನ್ನುವ ಭ್ರಮೆಯನ್ನು ಸೃಷ್ಟಿಸಿ ಜಗತ್ತಿಗೆ ಆಧಾರನಾದ ಸೃಷ್ಟಿ ಸ್ಥಿತಿ ಲಯಕಾರಕನಾದ ಆ ಭಗವಂತನನ್ನು ತಿಳಿದರೆ ಸಾಕು, ಶ್ರೀನಿವಾಸ ಸೇರಬಹುದು ಎನ್ನುತ್ತಿದ್ದಾನೆ ಭಗವಂತ. ಕೇವಲ ಭಗವಂತನನ್ನು ತಿಳಿದರೆ ಸಾಕೆ? ಮತ್ತೇಕೆ ಈ ಆಚರಣೆ, ಸಂಪ್ರದಾಯ, ಕಟ್ಟುಪಾಡುಗಳು, ಭಜನೆ, ಕೀರ್ತನೆ, ಪೂಜೆ, ಉಪವಾಸ? ಗೊಂದಲ ಸಹಜ. ಭಗವಂತನನ್ನು ತಿಳಿಯುವುದು ಅಷ್ಟು ಸುಲಭವಾಗಿದ್ದರೆ ಈ ಭೂಮಿಯಲ್ಲಿ ಜೀವಜಂತುಗಳು ಕಣ್ಣಿಗೆ ಕಾಣುವುದು ಕಷ್ಟಕರವಾಗಿರುತ್ತಿತ್ತು. ಬೆಳಕಿನ ವೇಗದಲ್ಲಿ ಬಂದು ಅದೇ ವೇಗದಲ್ಲೇ ಪರಮಾತ್ಮನನ್ನು ಸೇರಿರುತ್ತಿದ್ದರು. ಜನುಮ ಜನುಮಗಳ ಕರ್ಮದ ಫಲದಿಂದ ಮಳೆಗಾಲದ ಸಮಯದಲ್ಲಿ ಕಪ್ಪು ಗೂಡಿದ ಮೋಡದ ಮರೆಯಲ್ಲಿ ಎಲ್ಲೋ ಇಣುಕಿ ಹೋಗುವ ಸೂರ್ಯನಂತೆ ಲಕ್ಷೋಪಲಕ್ಷ ಜನ್ಮದಲ್ಲಿ ಸಣ್ಣ ಅರಿವಿನ ಮೂಲಕ ಒಂದು ಬಾರಿ ಶ್ರೀಹರಿಯ ಬೆಳಕು ಹೃದಯಾಕಾಶದಲ್ಲಿ ಮಿನುಗಬಹುದು. ಮಿನುಗಿದ ಆ ಬೆಳಕನ್ನು ಸೇರುವ ಪ್ರಯತ್ನಕ್ಕೆ ಪೂರಕ ಪೂಜೆ, ಭಜನೆ, ಕೀರ್ತನೆ, ಧ್ಯಾನ, ವಿವಿಧ ಆಚರಣೆಗಳು, ಒಂದಿಷ್ಟು ಕಟ್ಟುಪಾಡುಗಳು, ಸಂಪ್ರದಾಯ ಹಾಗೂ ಆಚಾರ ವಿಚಾರಗಳು. ಮನುಷ್ಯ ತನ್ನ ಶಕ್ತಿಯನ್ನೇ ಆರಾಧಿಸಿ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇಟ್ಟು ಭಕ್ತಿಯಿಂದ ಶಕ್ತಿಯನ್ನು ಹೆಚ್ಚಿಸುತ್ತಾ ಶಂಕೆಯಿಲ್ಲದೆ ನಂಬಿಕೆಯಿಂದ ಜೀವನ ನಡೆಸಿ ಭಗವಂತನನ್ನು ನೈಜವಾಗಿ ತಿಳಿದರೆ ಸಾಕು. ಆಕಾಶಾತ್ಪತಿ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಎಂದ ಹಾಗೆ ಆಕಾಶದಿಂದ ಹನಿಹನಿಯಾಗಿ ಬಿದ್ದ ನೀರು ಏಕವಾಗಿ ಸೇರಿ ವಿವಿಧ ನದಿಯಾಗಿ ನಿಶ್ಚಿಂತೆಯಿಂದ ಹರಿದು ಸಾಗರ ಸೇರಿ ಸಾಗರವೇ ಆಗುವಂತೆ ಭೂಮಿಗೆ ಬೇರೆ ಬೇರೆಯಾಗಿ ಬಂದ ಪ್ರತಿ ಜೀವಿಯೂ ಸಮಾಜದಲ್ಲಿ ಒಂದಾಗಿ ಪರಸ್ಪರ ಪರಮ ಪ್ರೀತಿ ಅರ್ಥಾತ್ ಭಕ್ತಿ, ದಯೆ ಹಾಗೂ ಕರುಣೆಯಿಂದ ಸೇವೆ ಅರ್ಥಾತ್ ಪೂಜೆ, ಸಹಾಯ ಅರ್ಥಾತ್ ದಾನ, ಸಹಕಾರ ಅರ್ಥಾತ್ ಒಂದಾಗಿ ಜಪಿಸುತ್ತಾ ಜಪಿಸಿದ ಭಗವಂತನ ರೂಪವೇ ತಾನಾಗಿ ಮನುಷ್ಯ ಭಗವಂತನಲ್ಲಿ ಲೀನವಾಗುತ್ತಾನೆ. ಹೀಗೆ ತನ್ನನ್ನು ತಿಳಿದವರು ತನ್ನಲ್ಲಿ ಒಂದಾಗಿ ಮುಂದೆ ಜನ್ಮ ಮರಣ ಚಕ್ರದಿಂದ ಮುಕ್ತಿ ಹೊಂದುತ್ತಾರೆ ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ.